ನಾನು ಚರ್ಚೆನ ಮುಂದುವರಿಸ್ತೀನಿ ಇಲ್ಲಿ ಮಹೇಶ್ ನಾನು ಆವಾಗಲೇ ಈ ಫೇಸ್ ವೈಸ್ ರಿಸಲ್ಟನ್ನು ತೋರಿಸೋದಕ್ಕೆ ಮುಖ್ಯ ಕಾರಣಗಳಲ್ಲಿ ಅಂದರೆ ಅದರಲ್ಲಿ ಯಾವ ರೀತಿಯಾಗಿ ಹಂತವಾಗಿ ನರೇಟಿವ್ ಚೇಂಜ್ ಆಯಿತು ಅನ್ನೋದ್ರ ಬಗ್ಗೆ ಕೂಡ ಹೇಳ್ತೀವಿ. ಆದರೆ 7ನೇ ಹಂತದ ಇದನ್ನು ಇಂಪಾರ್ಟೆಂಟಾಗಿ ನಾವು ನೋಡೋದಿದ್ರೆ ಅದರಲ್ಲಿನೇ ಉತ್ತರ ಪ್ರದೇಶದಲ್ಲಿ 6 ಸ್ಥಾನಗಳನ್ನು ಕಳ್ಕೊಂಡಿರುವಂಥದ್ದು ಕೂಡ ಇದೆ. ಅಲ್ಲಿ ಮೋದಿಯವರು ಅಭ್ಯರ್ಥಿಯಾಗಿಯೂ ಕೂಡ ಅವತ್ತು ಕಣದಲ್ಲಿರುವಂತಹ ಎಲೆಕ್ಷನ್ ಅದು 7ನೇ ಹಂತದ ಎಲೆಕ್ಷನ್ ಅಂತ ಇದ್ರೆ, ಯಾಕಂದರೆ ಸಾಮಾನ್ಯವಾಗಿ ನಾಯಕರು ಅಭ್ಯರ್ಥಿಯಾಗಿದ್ದಂಥದಾಗ ಅವರೇ ಪ್ರಧಾನಮಂತ್ರಿ ಆಗುವಾಗ ಸುತ್ತಲಿನ ಕ್ಷೇತ್ರಗಳು ಸಹಜವಾಗಿಯೇ ಅವರ ಪರವಾಗಿ ಓಟ್ ಹಾಕುವಂಥದ್ದು, ಇದನ್ನು ರಾಜಕೀಯವಾಗಿ ಎಲ್ಲರೂ ಕೂಡ ಒಪ್ಕೊಳ್ಳುವಂಥದ್ದು. ರಾಹುಲ್ ಗಾಂಧಿ ಅವರು ಕೇರಳಕ್ಕೆ ಯಾಕೆ ಬಂದರು ಅಂತ ಹೇಳುವಂಥದ್ದನ್ನ ಎಷ್ಟೇ ಟೀಕೆ ಮಾಡಿದ್ರು ಕೂಡ ಅಂತಿಮವಾಗಿ ಕೇರಳಕ್ಕೆ ಬಂದ ಕಾರಣದಾಗಿ ಕಾಂಗ್ರೆಸ್ಗೆ ಲಾಭ ಆಗಿದೆ ಅನ್ನೋಂಥದ್ದು ಕಾಂಗ್ರೆಸ್ನವರು ಹೇಳ್ಕೊಳ್ತಾರೆ. ಹಾಗೆಯೇ ವಾರಣಾಸಿಗೆ ಹೋಗಿರೋ ಉದ್ದೇಶ ಏನಂದರೆ ದೊಡ್ಡ ರಾಜ್ಯದಲ್ಲಿ ದೊಡ್ಡ ಇನ್ಫ್ಲೂಯೆನ್ಸ್ ಆಗುತ್ತೆ, ದೊಡ್ಡ ರಾಜ್ಯದಲ್ಲಿ ಈಸಿಯಾಗಿ ನಾವು ದೆಹಲಿಗೆ ಬರ್ತೀವಿ ಅನ್ನೋಂಥದ್ದೇ ಮೇನ್ ಕಾರಣ ಇತ್ತು. 2014ರಲ್ಲಿ ಅವರು ಇಲ್ಲಾಂದರೆ ವಡೋದರದಲ್ಲೂ ಕೂಡ ನಿಲ್ಬೋದಾಗಿತ್ತು. ಉತ್ತರ ಪ್ರದೇಶಕ್ಕೆ ಬಂದು ವಾರಣಾಸಿ ನಿಲ್ಲೋದರ ಮೇಜರ್ ಇಶ್ಯೂಸ್ ಅದು ಕೂಡ ಇತ್ತು ರಾಜಕೀಯವಾಗಿ ನೋಡೋದಿದ್ರೆ. ಅಲ್ಲಿ ಹಾಗಾದರೆ ಇದು ಮೋದಿ ಅಲೆಯ ಬಗ್ಗೆ ಎದ್ದಿರುವ ಪ್ರಶ್ನೆಗಳು ಅಲ್ಲವಾ ಅಂತ ಹೇಳಿ ಅಲ್ಲ, ಸಂಖ್ಯೆಗಳು ಮಾತನಾಡ್ತಿದೆ, ನಾನು ಅದನ್ನು ಇಲ್ಲ ಅಂತ ಹೇಳಕ್ಕೆ ನಾನು ತಯಾರಿಲ್ಲ. ಆದರೆ ಒಂದು ಈ ಥರ ಇಂಟರ್ಪ್ರಿಟೇಷನ್ ಮಾಡೋಣ ನೋಡಿ. ಸಹಜವಾಗಿ ಎಲ್ಲ ಸೆಫಾಲಜಿಸ್ಟು ಎಲ್ಲರೂ ಹೇಳೋ ಒಂದು ಮಾತು ಏನಂದರೆ ಆ್ಯಂಟಿ ಇನ್ಕಂಬನ್ಸಿ ಅಂತೇಳಿ. ಸತತ 10 ವರ್ಷಗಳ ನಂತರ ಕೂಡ ಒಬ್ಬ ಜನಪ್ರಿಯ ನಾಯಕ ಇಷ್ಟು ದೊಡ್ಡದಾದಂಥ ಮ್ಯಾಂಡೇಟನ್ನು ಒಬ್ಬ ವ್ಯಕ್ತಿಯನ್ನೇ ನಾವು ಮೊದಲೇ ಅನೌನ್ಸ್ ಮಾಡಿದ್ವಿ, ಮುಂದಿನ ನಾಯಕತ್ವ ಮೋದಿಜಿಯವ್ರ ನಾಯಕತ್ವದ ಮೇಲೆ ದೇಶದ ಚುನಾವಣೆಗೆ ಹೋಗ್ತಾ ಇದ್ದೀವಿ ಅಂತ, ಮುಂದಿನ ಪ್ರಧಾನಿ ಕೂಡ ಅಂತಲೇ ಹೇಳಿರೋವಂಥದ್ದು. ಇಷ್ಟು ದೊಡ್ಡ ಪ್ರಮಾಣದ ಜನಾದೇಶವನ್ನು ಕೊಟ್ಟಿದ್ದಾರೆ. ಮೊದಲನೇ ಬಾರಿ ಸ್ವಾತಂತ್ರ್ಯ ನಂತರದ ಚುನಾವಣಾ ಒಂದು ಅಭ್ಯಾಸ ಮಾಡಿ ನೋಡಿದಾಗ ಪ್ರೋ ಇನ್ಕಂಬೆನ್ಸಿ ಫ್ಯಾಕ್ಟರ್ ಇದು. ಬಹುಶಃ ನನ್ನ ಅರಿವಿನ ಪ್ರಕಾರ ಶಿವಶಂಕರ್ ಅವರು ಅದನ್ನು ಡಿಸ್ಪ್ಯೂಟ್ ಮಾಡ್ಬೋದು, ತೊಂದರೆ ಇಲ್ಲ. ನೆಹರು ಅವರು ಏನು 1650 ದಿನ ಮಾಡಿದರು, ಇಂದಿರಾ ಗಾಂಧಿಯವರು ಸತತವಾಗಿ 1276 ದಿನ ಮಾಡಿದರು, ಅವರು 5 ವರ್ಷ 350 ದಿನ ಮಾಡಿದ್ರು. ಇವರು ಒಂದು 1176 1200 ದಿನಗಳು, 16 ವರ್ಷ 286 ಎಷ್ಟು ಮಾಡಿದ್ರು 16 ವರ್ಷ ನೆಹರು ಅವರು, ಇವರು 10 ವರ್ಷ ಆಗಿ ಮಾಡಿರ್ತಕ್ಕಂಥದ್ದು. ಇವೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಅವತ್ತಿನ ಕಾಲಘಟ್ಟನೂ ಮತ್ತು ಇವತ್ತಿನ ಕಾಲಘಟ್ಟದಲ್ಲಿ ಒಬ್ಬ ಪ್ರೂವನ್ ಲೀಡರು ಈ ದೇಶಕ್ಕೆ ಸಿಕ್ಕಿರ್ತಕ್ಕಂಥದ್ದು ಮೋದಿ ಅನ್ನೋವಂಥದ್ದು ಅದರಲ್ಲಿ ಎರಡನೇ ಮಾತೇ ಇಲ್ಲ. ಪ್ರೋ ಇನ್ಕಂಬೆನ್ಸಿ ಯಾವ ಮತಗಳು ಅವ್ರಿಗೆ ನಕಾರಾತ್ಮಕ ಕೊಟ್ಟಿರೋವಂಥದ್ದು ವಿಶ್ಲೇಷಣೆ ಭಾಗ ಇವ್ರು ಹೇಳ್ಬೋದು. ಈಗ ನಾವು ಜನ ಮಾತನಾಡ್ತಾ ಅಯೋಧ್ಯೆಯಲ್ಲಿ BJP, ಫೈಜಾಬಾದಲ್ಲಿ BJP ಸೋತಿದೆ ಅಂತ ಹೇಳ್ಬೋದು, ಸೋತಿದೆ ಅಂತ ಹೇಳ್ಬೋದು. ಅಂದರೆ ಇವತ್ತಿನ ಚುನಾವಣೆಯ ಮುಂದಿರ್ತಕ್ಕಂಥ ನಾವು ಯಾವತ್ತೂ ಕೂಡ ಯಾವುದೇ ಒಂದು ಅದನ್ನು ಅಯೋಧ್ಯೆಯನ್ನು 1990 ಪಾಲಂಪುರ ಅಧಿವೇಶನದಲ್ಲಿ ನಾವು ರೆಸೊಲ್ಯೂಷನ್ ಮಾಡಿದಾಗ ಚುನಾವಣಾ ಇಶ್ಯೂ ಮಾಡಿದ್ವಿ ನಾವು. ಅದು ಫಿನಿಶ್ಡ್ ಟಾಸ್ಕ್, ಅದು 370 ಅನ್ಫಿನಿಶ್ಡ್ ಅಲ್ಲ, ಫಿನಿಶ್ಡ್ ಟಾಸ್ಕ್. ಎಲ್ಲವೂ ನಮ್ಮ ಕಾರ್ಯಗಳು ನಾವು ಮುಗಿಸಿರೋ ಅಂಥದ್ದು. ನಮ್ಮ ಹತ್ರ ಅನ್ಫಿನಿಶ್ಡ್ ಇರ್ತಕ್ಕಂಥದ್ದು, ನಾವು ಭಾಳ ದಿನದಿಂದ ಹೇಳ್ತಿರ್ತಕ್ಕಂಥದ್ದು POK ಭಾರತದ ಜೊತೆ ಸೇರಿಸಬೇಕು, ಈ ಕಾಮನ್ ಸಿವಿಲ್ ಕೋಡನ್ನು ಈ ದೇಶದಲ್ಲಿ ತರಬೇಕು ಅಂತ. ಇದೆರಡೇ. ನಿನ್ನೆ ಅವರು 100 ದಿನದ ಏನು ಮುಂದಿನ 100 ದಿನಗಳ ಅದೇ ಯುನಾನಿಮಸ್ ರೆಸೊಲ್ಯೂಷನ್ ಏನು ನಿಮ್ಮ ಹೇಳಿಕೆ ಇರುವಂಥದ್ದು ಅಥವಾ ಪ್ರಣಾಳಿಕೆಯಲ್ಲಿರುವಂತಹ ಪ್ರಣಾಳಿಕೆ ಅಲ್ಲ, ಎರಡು ಪಾರ್ಲಿಮೆಂಟ್ರಿನ ಈಗ ನೋಡಿ ಫೋಟೋ ಅಲ್ಲಿ ತೋರಿಸಿದ್ರಲ್ಲ, ಅದು ಯಾಕೆ ಬಿಟ್ಟಿದ್ದೀರಿ 27? ಈಗ ಅದರಲ್ಲಿ 27 ಬಿಟ್ಟಿರೋದೆ. ಅದು ಒಂದು ನಮ್ಮ ದೇಶದ ಅವತ್ತಿನ ಕಾಲದಿಂದನೂ ನಮಗಿರ್ತಕ್ಕಂಥ ಒಂದು ಆಸೆ, ಅದನ್ನು ನಮ್ಮ ಜೊತೆ ಸೇರಿಸ್ಬೇಕು ಅಂತಕ್ಕಂಥದ್ದೇ, ಭಾರತದ ಜೊತೆ ಆಗಬೇಕು, ಭಾರತದ ಜೊತೆ ಇರಬೇಕದು, ಅದು ನಮ್ಮದೇ ಹಂಗದು. ಯಾರೋ ಒಬ್ಬ ತಪ್ಪು ನಿರ್ಧಾರದ ಕಾರಣಕ್ಕೋಸ್ಕರ ಅದು ಆಚೆ ಹೋಗಿದ್ದು ಹೊರತು ಭಾರತ ಸೋತಿದ್ದಲ್ಲ. ಅವತ್ತಿನ ರಾಜಕೀಯ ನಾಯಕತ್ವ ಯಾರಿದ್ರು ಅವರ ಅವಿವೇಕತನದ ಕಾರಣಕ್ಕೆ ಇವತ್ತು ಈ ಸ್ಥಿತಿಗೆ ಬಂದಂಥದ್ದು. ಆದ್ದರಿಂದ 100 ದಿನಗಳ ಕಳಿತೀನಿ, 100 ದಿನಗಳ ನಮ್ಮ ಕಾರ್ಯಯೋಜನೆಯನ್ನು ಮೋದಿಯವರು ತೆಗೆದುಕೊಂಡಿದ್ದಾರೆ. ಅವರು ಅದಕ್ಕೆ ಸಂಬಂಧಪಟ್ಟಂಥ ಮೊನ್ನೆ ಸತತವಾಗಿ 7 ಸಭೆಗಳು ಕೂಡ ಮಾಡಿದ್ದಾರೆ. ಬರ್ತಕ್ಕಂಥ ಇನ್ನು 100 ದಿನಗಳಲ್ಲಿ ಭಾರತ ಹೇಗಿರಬೇಕು, ಏನೇನೆಲ್ಲ ಕಾರ್ಯಕ್ರಮ ತೆಗೆದುಕೊಳ್ಬೇಕು ಅಂತ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ. ಪ್ರೋ ಇನ್ಕಂಬೆನ್ಸಿ ಪ್ರೂವನ್ ಸತತ ದೇಶ 73ರಿಂದ ಕೆಳಗಡೆ ಬಂದರೂ ಕೂಡ ಪ್ರೋ ಇನ್ಕಂಬೆನ್ಸಿ ಅಂತ ಹೆಂಗೆ ಹೇಳ್ತೀರಿ? ಅಲ್ಲ, ನಮ್ದು ಪ್ರೀಪೋಲ್ಡ್. ನೀವು ಒಂದು ವಿಷಯ ಹೇಳ್ತೀರಿ ಅಲ್ಲ, ನೀವು ಒಂದು ವಿಷಯ ಹೇಳ್ತೀರಿ, ನೀವು ಅದನ್ನು INDA ಸ್ಪ್ಲಿಟ್ ಮಾಡಿದ್ರಾ? NDA ನೀವು ಒಂದು ವಿಷಯ ಹೇಳ್ತೀನಿ, ಮ್ಯಾಂಡೇಟ್ ಇರ್ತಕ್ಕಂಥ INDA ಮ್ಯಾಂಡೇಟ್ ಇದೆ ಅಂತ ಯಾರು ಹೇಳ್ತಿದ್ದಾರೆ? ಇವಾಗ ಅವ್ರಿಗೂ ಮ್ಯಾಂಡೇಟ್ ಇಲ್ಲ. ನೀವು ಅದನ್ನ ನಾವು NDA ಅಂತ NDA 282 ಅಂತ ಹೇಳ್ತೀವಿ, BJP ಇದನ್ನ ತೋರಿಸ್ತಿಲ್ಲ. INDA ಕೂಡ ನಾವು 34 ಹೇಳ್ತಾ ಇದ್ದೀವಿ. ಕಾಂಗ್ರೆಸ್ ಅವರು ಅಧಿಕಾರಕ್ಕೆ ನಾವು ಉತ್ತರ ಪ್ರದೇಶದಲ್ಲಿ ಕಳ್ಕೊಂಡಿರ್ತಕ್ಕಂಥದ್ದು, ಮಹಾರಾಷ್ಟ್ರದಲ್ಲಿ ಕಳ್ಕೊಂಡಿರೋದು, ಪಶ್ಚಿಮ ಬಂಗಾಳದಲ್ಲಿ ಕಳ್ಕೊಂಡಿರ್ತಕ್ಕಂಥದ್ದು ಒಪ್ಪಿದ್ದೀವಿ ನಾವು.
ತಮಿಳ್ನಾಡಲ್ಲಿ ಕಳ್ಕೊಂಡಿದ್ದೀವಿ ಅಂತ ಹೇಳ್ತೀನಿ. 12 ಸ್ಥಾನಗಳಲ್ಲಿ ನಾವು ಸೆಕೆಂಡ್ ಪ್ಲೇಸ್ ಇದ್ದೀವಿ. ತಮಿಳ್ನಾಡಿನ ದ್ರಾವಿಡ ರಾಜಕಾರಣದೊಳಗಡೆ ಸ್ಥಾನನೇ ಇಲ್ಲೋ ಅಂಥ ಜಾಗದೊಳಗಡೆ BJP 12 ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿಲಿ ವಿ ಆರ್ ಇನ್ ಸೆಕೆಂಡ್ ಪ್ಲೇಸ್. ನಮ್ಮ ವೋಟ್ ಶೇರ್ ಜಾಸ್ತಿ ಆಗಿದೆ. ನಮಗೆ 50 ಎಷ್ಟು ಸೆಕೆಂಡ್ ಪ್ಲೇಸ್ ಅಲ್ಲಿ ಇದ್ದವರು ಎಲ್ಲರೂ ಕೂಡ ಮುಂದಿನ ಎಲೆಕ್ಷನ್ ಫಸ್ಟ್ ಪ್ಲೇಸ್ ಬರ್ತಾರೆ ಅನ್ನೋದು ದೇಶದ ರಾಜಕಾರಣ. ಯಾಕಂದ್ರೆ ಕೇರಳ ಒಳಗಡೆ ನಾವು 50 ವರ್ಷ ಪ್ರಯತ್ನ ಮಾಡಿದ್ದೀವಿ. ಕೇರಳದೊಳಗೆ 50 ಇಯರ್ಸ್ ಪ್ರಯತ್ನ ಮಾಡಿದ್ದೀವಿ. ನಾವು ಸುರೇಶ್ ಗೋಪಿ ಗೆದ್ದಿದ್ದೀವಿ. ನಿಜಕ್ಕೂ ಕೂಡ ದೊಡ್ಡ ಸಾಧನೆ. ಈಗ ಅವ್ರು ಆಗ್ಲೇ ಒಂದು ಮಾತು ಹೇಳಿದ್ರೆ ಏನು ಅಂತಂದ್ರೆ POK ತೋರಿಸ್ತಾ ಅದು ವಿಷಯಾಂತರ ಮಾಡಿದ್ರು ಅವರು. ನೀವು ಕೇಳಿದ್ದು ಅಯೋಧ್ಯೆಗೆ ಹೋಗಿ ಎಲ್ಲ ವಾರಣಾಸಿಗೆ ಹೋಗಿ ನಿಂತ ಮೇಲೆ ಕೂಡ ಉತ್ತರ ಪ್ರದೇಶ ಚುನಾವಣೆ ರಿಸಲ್ಟ್ ಏನು ಅಂತ ಅವ್ರು POK ಕಡೆ ತಿರುಗಿಸಿದ್ರು. ಅವ್ರು POK ಕಡೆ ತಿರುಗಿಸ್ಬೇಕಾದ್ರೆ ಒಂದು ಮಾತು ಹೇಳಿದ್ರೆ ಏನು ಅಂದರೆ ಅವತ್ತಿನ ನಾಯಕತ್ವದ ಇದೇನು ಅವಿವೇಕತನದಿಂದ ಮೂರ್ಖತನದಿಂದ ಅದು ನಮ್ಮ ಕೈ ಬಿಟ್ಟು ಹೋಗಿದೆ ಅಂತ ಹೇಳಿದ್ರು. ಅದು ಯಾವ ಥರ ಅಂತಂದರೆ ಇವತ್ತಿನ ನಾಯಕತ್ವ ಈ ಕಡೆ 4000 ಸ್ಕ್ವೇರ್ ಕಿಲೋಮೀಟ್ರು ಚೀನಾ ದೇಶ ಭಾರತದ ಗಡಿಯೊಳಗಡೆ ನುಸುಳಿ ಕೂತ್ಕೊಂಡಿದ್ದರು ಕೂಡ ನಕ್ಕೋಯಿ ಗುಸಾ ನಕ್ಕೋಯಿ ಮಾರ ನಕ್ಕೋಯಿ ಗುಸಾ ನಕ್ಕೋಯಿ ಮಾರ ಅಂತ ಸುಳ್ಳು ಹೇಳ್ಕೊಂಡು ಓಡಾಡ್ತಾ ಇದೆಯಲ್ಲ. ಡೋಕ್ಲಾಮ್ನಲ್ಲಿ ಚೀನಾ ದೇಶ ಬಂದು ದೊಡ್ಡ ದೊಡ್ಡ ಸೈನಿಕರ ಡೇರೆಗಳನ್ನು ಕಟ್ಟಿ, ಸೈನಿಕರ ಬಂಗಲೆಗಳನ್ನು ಕಟ್ಟಿ, ಸೈನಿಕರ ವಿಲೇಜ್ ನಿರ್ಮಾಣ ಮಾಡಿದ ಮೇಲೆ ಕೂಡ ನಕ್ಕೋಯಿ ಗುಸಾ ನಕ್ಕೋಯಿ ಮಾರ ಅಂತ ಹೇಳಿ ಚೀನಾದ ಕಡೆಗೆ ಕಣ್ಣೆತ್ತಿ ನೋಡಲಾರದಷ್ಟು ಹೇಡಿತನವನ್ನು ಪ್ರದರ್ಶನ ಮಾಡ್ತಾ ಇದೆಯಲ್ಲ. ಇದಕ್ಕೆ ಅದನ್ನು ಹೋಲಿಸ್ಬೇಡಿ. ಯಾಕೆಂದರೆ ಅವತ್ತಿನ್ನೂ ಸ್ವಾತಂತ್ರ್ಯ ಬಂದು ಕೇವಲ 10-11 ವರ್ಷ ಆಗಿತ್ತು. ಆ ದಿವಸ ದೇಶದೊಳಗಡೆ ಭಾಳಷ್ಟು ಸಮಸ್ಯೆಗಳಿತ್ತು. ಒಂದು ಕಡೆ ಬರಗಾಲ, ಒಂದು ಕಡೆ ಕ್ಷಾಮಡಾಮರಗಳು, ಜನರಿಗೆ ವಿದ್ಯೆ ಇರಲಿಲ್ಲ, ಶಿಕ್ಷಣ ಇರಲಿಲ್ಲ, ಒಂದು ಮೊಳೆ ತಯಾರು ಮಾಡೋ ಶಕ್ತಿ ಇರಲಿಲ್ಲ. ಅವತ್ತು ನಾವು ಯುದ್ಧವನ್ನಾದರೂ ಮಾಡಿದ್ದೀವಿ, ಕಡೆ ಪಕ್ಷ ಎದುರಿಸುವ ಪ್ರಯತ್ನ ಮಾಡಿದ್ದೀವಿ. ಆದರೆ ಅವತ್ತು ಈ ರೀತಿಯಾಗಿ ಚೀನಾ ಸೋತರು ನೆಹರು ಅಂತ ಕತೆ ಕಟ್ಟೋದು, POK ಬಗ್ಗೆ ಕತೆ ಹೇಳೋದು, ಇದನ್ನೆಲ್ಲ ಜನ ಈಗ ಜಾಸ್ತಿ ನಂಬಲ್ಲ. ಭಾಳ ಮುಖ್ಯವಾಗಿ ಉತ್ತರ ಪ್ರದೇಶದ ಮಾತಾಡ್ತಾ ಇದ್ವಿ. ಉತ್ತರ ಪ್ರದೇಶದ ರಿಸಲ್ಟ್ ಕೂಡ ಹಿಂದೆ ನರೇಂದ್ರ ಮೋದಿಯವರು ವಾರಣಾಸಿಗೆ ಹೋದಾಗ ಉತ್ತರ ಪ್ರದೇಶ ಸ್ವೀಪ್ ಆಯಿತು ಅನ್ನೋದು ದೇಶದ ಮುಂದೆ ನಾವು ಕಂಡಂಥ ನೆರೆಟಿವ್ ಮತ್ತು ಅದು ಸತ್ಯ ಆಗಿತ್ತು ಕೂಡ. ಆದರೆ ಇವತ್ತು ಅದೇ ವಾರಣಾಸಿ ಒಳಗಡೆ ನರೇಂದ್ರ ಮೋದಿಯವರು ಪಡೆದಿರುವಂಥ ಮತಗಳು ಬಹುಶಃ ನೆನ್ನೆ ನೀವು ಚರ್ಚೆ ಮಾಡಿರ್ತೀರಿ ಅನ್ಕೋತೀನಿ. ನರೇಂದ್ರ ಮೋದಿಯವರು ಕಳೆದ ಬಾರಿ ಬಹುಶಃ 4 ಲಕ್ಷಕ್ಕಿಂತ ಅಧಿಕ ಮತಗಳಲ್ಲಿ ಗೆದ್ದಿದ್ರು. ಅದರ ಹಿಂದೆ ನಿಂತಾಗ ಬಹುಶಃ ಇನ್ನೂ ಜಾಸ್ತಿ ಮತಗಳ ಅಂತರದಿಂದ ಗೆದ್ದಿದ್ರು. ಈ ಬಾರಿ ನರೇಂದ್ರ ಮೋದಿಯವರು ಆ ಚುನಾವಣೆಯ ಮತ ಎಣಿಕೆ ನಡಿಬೇಕಾದ್ರೆ ಒಂದು ಸರ್ತಿ 6,500 ಕುಸಿದಿತ್ತು. ಕಡಿಮೆ ಇದ್ರು, ಹಿಂದೆ ಬಿದ್ದುಬಿಟ್ಟಿದ್ರು ಒಬ್ಬ ಸಾಮಾನ್ಯ ಕಾಂಗ್ರೆಸ್ ಕಾರ್ಯಕರ್ತನ ಎದುರುಗಡೆ. ಸಾಮಾನ್ಯ ಕಾರ್ಯಕರ್ತ ಅಲ್ಲ ಅನ್ಸುತ್ತೆ, ಸಾಮಾನ್ಯ ಕಾರ್ಯಕರ್ತ ಸರ್. ಅಂದ್ರೆ ಅಜಯ್ ರೈ ಆತ ಯಾವುದೇ ಬಹಳ ದೊಡ್ಡ ರಾಜಕೀಯ ಅಧಿಕಾರ ಅನುಭವಿಸೋದಲ್ಲ, ಪಕ್ಷದ ಹುದ್ದೆ ಸರ್, ಕಾರ್ಯಕರ್ತ. ಸ್ವಲ್ಪ ನೀವು ಮಾತಾಡುವಾಗ ನಾನು ಎಷ್ಟು ಗಂಭೀರವಾಗಿ ಕೇಳಿಸ್ಕೊಂಡೆ ಅಲ್ವಾ? ಆ ಮರ್ಯಾದೆ ನಮಗೂ ಸಾಮಾನ್ಯ ಕಾರ್ಯಕರ್ತ ಅಂತ ಹೇಳ್ಬೋದು, DK ಶಿವಕುಮಾರ್ ಸಾಮಾನ್ಯ ಕಾರ್ಯಕರ್ತ ಅಂತ ಹೇಳೋದು. ಅಜಯ್ ರೈ ಯಾವ ರಾಜಕೀಯ ಅಧಿಕಾರ ಪ್ರಧಾನಮಂತ್ರಿ ಮುಂದೆ ಒಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ನಿಂತು ಪ್ರಧಾನಮಂತ್ರಿಯನ್ನ ಕಾಂಗ್ರೆಸ್ ಪಕ್ಷದ ಹೌದೌದು ಆಯ್ತು ಅಜಯ್ ರೈ ಒಬ್ಬ ಕಾಂಗ್ರೆಸ್ ಪಕ್ಷದ ನಾಯಕನೊಬ್ಬ ನಿಂತು ದೇಶದ ಪ್ರಧಾನಮಂತ್ರಿಯನ್ನ ಯಾವ ಇಕ್ಕಟ್ಟಿಗೆ ತಂದು ಸಿಲುಕಿಸಿದ ಅಂದ್ರೆ 1,50,000. ಅದೇ ಯಾವ ರಾಯ್ಬರೇಲಿ ಒಳಗಡೆ ರಾಹುಲ್ ಗಾಂಧಿ ನಿಂತಿದ್ದಾರೆ, ಹತ್ತತ್ರ 4 ಲಕ್ಷ ಅಂತರದಲ್ಲಿ ರಾಹುಲ್ ಗಾಂಧಿ ಅವರು ಗೆದ್ದಿದ್ದಾರೆ. ಅಂದರೆ ಉತ್ತರ ಪ್ರದೇಶದ ಟ್ರೆಂಡ್ ಬದಲಾಗ್ತಾ ಇದೆ. ಒಂದೇ ಒಂದು MLA ಇಲ್ಲ, ನಾವು 2 ಗೆದ್ದಿದ್ವಿ, ಅದನ್ನು ಇವ್ರು ಕಸ್ಕೊಂಡ್ಬಿಟ್ರು. ಈಗ ಅಲ್ಲಿ ಒಂದು MLA ಇಲ್ಲದೆ ಇರುವಂಥ ಉತ್ತರ ಪ್ರದೇಶದಲ್ಲಿ ನಾವು 8 MP ಸೀಟ್ಗಳನ್ನು ಗೆದ್ದಿದ್ದೇವೆ ಅಂತಂದರೆ ಜನ ಮೋದಿ ಅಲೆ ಮೋದಿ ಚುನಾವಣೆಯಲ್ಲಿ ನಿಂತು ಚಾಲೆಂಜ್ ಮಾಡಿದಂಥ ಊರಿನಲ್ಲೇ ಗಂಗಾಮಯ್ಯ ಬುಲಾ ರಹಿ ಹೇ ಅಂತ ಏನು ಬಂದಿದ್ರು ಅವತ್ತು. ಗಂಗಾಮಯ್ಯ ಆಜ್ ಬೋಲ್ ರಹೆ ಹೇ, ಅರೆ ಬೇಟಾ ಆಪ್ ಜಾ ಯಹಾ ಸೆ ಜಾ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ ಕಾಶಿ ಸರ್ ಒಂದು ನಿಮಿಷ, ವಾರಣಾಸಿಯ ದಿಕ್ಕನ್ನೇ ಬದಲಾಯಿಸ್ಬಿಟ್ರು ಅಂತ ನಾನು ಹೇಳೋದು ಸರ್. ನಾನು ಇದನ್ನು ಅಪಹಾಸ್ಯ ಮಾಡ್ತಾ ಇಲ್ಲ. ಸಿದ್ದರಾಮಯ್ಯನವರು ಸೋತಿದ್ದಾರೆ, ಬಹುಶಃ ಹೌದ್ರಿ, ದೇವೇಗೌಡರು ಸೋತಿದ್ದಾರೆ, ಅದನ್ನ ಹೇಳಬೇಕಾಗಿ ರಾಹುಲ್ ಗಾಂಧಿ ಅವರು ಸೋತಿದ್ದಾರೆ. ಆರಂಭದಿಂದ ಏನ್ ಮಾಡ್ತಿದ್ದಾರೆ ಅಲ್ಲ ಹೇಳ್ತೀನಿ ನೋಡಿ, ನಿಮ್ ಬಂದಾಗ ನೀವು ಮಾತಾಡ್ರಿ, ಅವಕಾಶ ನನ್ಗೆ ಹೇಳಿದ್ರು ಅವರು. ನಿಮ್ ಬಂದಾಗ ನೀವು ಮಾತಾಡಿ, ಮಾತು ಸಾಕು, ನೀವು ಬಂದಾಗ ನೀವು ಮಾತಾಡ್ರಿ, ಅವ್ರು ಬಂದಾಗ ನೀವು ಮಾತಾಡಿ ಸರ್. ಅಲ್ಲಲ್ಲ ಹರಿಪ್ರಸಾದ್ ಅವರು ಹೇಳಿದ್ರು. ಇವರು ಬಿಂಬಿಸ್ತಿದ್ದು ಹೇಗೆ ಅಂದ್ರೆ ನರೇಂದ್ರ ಮೋದಿ ಅಂತಂದ್ರೆ ಏನೋ ನಾನು ಕೂತ್ಕೊಂಡು ಅವಾಗ್ಲಿಂದ ಮಾಂತ್ರಿಕ ಅನ್ನೋ ತರದಲ್ಲಿ ಇವ್ರು ಏನ್ ಬಿಂಬಿಸಿದ್ರಲ್ಲ, ಉತ್ತರ ಪ್ರದೇಶದ ಜನ ಹೇಳಿದ್ದಾರೆ ಯುವರ್ ಮ್ಯಾಜಿಕ್ ಇಸ್ ಎನಫ್, ಸೀನ್ ಯುವರ್ ಡ್ರಾಮಾ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.